ಅಯ್ಯೋ ಇದರಿಂದೆಲ್ಲ ಏನೂ ಆಗಲ್ಲ. ನಿನ್ಗೆ ಈ ತರ ಆಟ ಆಡೋದೇ ಇದೆ ಅಲ್ವಾ? ಪಾರುಬಾಯಿ, ಓ ಪಾರುಬಾಯಿ, ಮನೇಲಿ ಇದೆಯೇನಮ್ಮ? ನೀವ್ಯಾರು ಅಂತ ತಿಳಿಸ್ತೀರಾ? ಎಲ್ಲಿಂದ ಬಂದಿದ್ದೀರಾ? ನಾನು ಆ ಕಡೆ ಕೊಲ್ಲಾಪುರದ ಕಡೆಯಿಂದ ಬಂದಿದ್ದೀನಮ್ಮ. ಬನ್ನಿ ಕೂತ್ಕೊಳ್ಳಿ. ಇಲ್ಲ, ಈಗೇನು ಕೂತ್ಕೊಳ್ಳೋದಿಲ್ಲ. ದೊಂಡಿಬಾ ಎಲ್ಲಿ? ಅವರು ಬಾಳು ಮಾಮ ಹತ್ರ ಹೋಗಿದ್ದಾರೆ, ಇನ್ನೂ ಬಂದಿಲ್ಲ. ಅಯ್ಯೋ ದೇವ್ರೆ, ಅದು ಸರಿ ಇದೆ. ನೋಡಿದ್ರೆ ಹೀಗೆ ಇಲ್ಲಿ ನೋಡಮ್ಮ, ಇಷ್ಟೊಂದು ಸಾಮಾನನ್ನ ತಗೊಂಡು ಇಲ್ಲಿ ತರಕ್ಕೆ ಹೇಳಿದ್ರು ನನಗೆ, ಮತ್ತೆ ಅವರೇ ಇಲ್ಲ ಇಲ್ಲಿ. ಏನ್ ಮಾಡೋದು ನಾನು? ಇವ್ರು ಕಳ್ಸಿದ್ದಾರಾ? ಹೌದು, ಇಲ್ಲಾದ್ರೆ ಮತ್ತಿನ್ಯಾರು? ನೀವು ಬಂದಿದ್ದು ಒಳ್ಳೇದೇ ಆಯ್ತು. ಇವ್ರು ಹೇಳ್ತಿದ್ದಾರೆ ನಮ್ಮ ಯಜಮಾನ್ರು ಎತ್ತಿನ ಬಂಡಿಲಿ ಕಳ್ಸಿದ್ದಾರೆ. ಅಬ್ಬಬ್ಬಬ್ಬಬ್ಬಬ್ಬ, ಇಷ್ಟೊಂದು ಗೋಣಿ ಚೀಲಗಳು, ಇದ್ರಲ್ಲಿ ಏನಿದೆ? ಅದರಲ್ಲಿ ಏನಿರಕ್ ಸಾಧ್ಯ? ಜೋಳ, ಅಕ್ಕಿ, ಬೇಳೆ, ಇನ್ನೇನಿರುತ್ತೆ? ದೋಂಡಿ ಬಗ್ಗೆ ಏನಾದ್ರು ಚಿನ್ನದ ಮೊಟ್ಟೆ ಸಿಕ್ಕಿದ್ಯೇನು? ಇಲ್ಲಿ ಕೇಳ್ರಪ್ಪ, ಅದೆಲ್ಲ ನನಗೆ ಗೊತ್ತಿಲ್ಲ. ಒಂದ್ ಕೆಲಸ ಮಾಡಿ, ಬೇಗ ಬೇಗ ಇದನ್ನೆಲ್ಲ ಕೆಳಗಿಳಿಸ್ಕೊಳ್ಳಿ, ನನಗೆ ಮುಂದೆ ಹೋಗೋದಿದೆ. ನಾನು ಸಾಕಷ್ಟು ದೂರದಿಂದ ಬಂದಿದ್ದೇನೆ, ತಿರುಗಿ ಹೋಗೋದಕ್ಕೆ ತುಂಬಾ ಹೊತ್ತು ಬೇಕಾಗುತ್ತೆ. ಅಣ್ಣ ಸ್ವಲ್ಪ ಹೊತ್ತು ಕೂತ್ಕೊಳ್ಳಿ, 2 ತುತ್ತು ಊಟ ಮಾಡಿ ಹೋಗಿ. ಇಲ್ಲ ಇಲ್ಲ, ನನಗ್ ಸಮಯ ಇಲ್ಲ. ನೀವು ಒಂದ್ ಕೆಲಸ ಮಾಡಿ, ಈ ಚೀಲಗಳನ್ನ ಬೇಗ ಕೆಳಗಿಳಿಸ್ಕೊಳ್ಳಿ. ಈಗ ಸದ್ಯಕ್ಕೆ ಈ ಬಾಗಿಲಲ್ಲಿ ಇಳಿಸ್ಕೊಳ್ಳಿ, ಆಮೇಲೆ ಒಳಗಡೆ ತೆಗೆದುಕೊಂಡು ಹೋಗಿ. ನನಗೆ ಇದರಿಂದ ಮುಕ್ತಗೊಳಿಸಿ ಸಾಕು ನನಗೆ. ಏ ಕೃಷ್ಣ, ಏ ಶ್ಯಾಮ, ಇಲ್ಲಿ ಬನ್ನಿ, ಬೇಗ ಬನ್ನಿ ಗಾಡಿ ಹತ್ರ. ಸರಿ, ನಾನಿನ್ ಹೊರಡ್ಲಾ? ಸ್ವಲ್ಪ ನೀರಾದ್ರೂ ಕುಡಿದು ಹೋಗಿ, ಇಲ್ಲಾಂದ್ರೆ ಪಾಪ ಸುತ್ಕೊಳ್ಳುತ್ತೆ ನನಗೆ. ಸರಿ, ಕೊಡಿ. ನಾನಿನ್ ಬರ್ತೀನಿ. ಸುಖವಾಗಿರಿ. ನನ್ಗೆ ಯಾವತ್ತೂ ಅನ್ಸಿರ್ಲಿಲ್ಲ ಹೀಗಾಗತ್ತೆ ಅಂತ. ಅಯ್ಯೋ ನೀನ್ ಬಿಡು, ನಮಗೂ ಅನಿಸ್ತಾ ಇದೆ ಇದ್ ಕನ್ಸಲ್ವಾ ಅಂತ. ಅಲ್ಲ, ಇಲ್ಲಿ ಒಂದ್ ಹೊತ್ತಿನ ಊಟಕ್ಕೆ ಇಷ್ಟೊಂದು ಕಷ್ಟ ಪಡ್ಬೇಕಾದ್ರೆ ಇಷ್ಟೊಂದು ಆಹಾರದ ಧಾನ್ಯದ ಚೀಲಗಳು, ಇದು ಸಾಧಾರಣ ವಿಷಯ ಅಲ್ಲ. ನಿಜ ಹೇಳ, ನನ್ಗಂತೂ ಇದ್ಯಾವ್ದೋ ಚಮತ್ಕಾರ ಅನ್ನಿಸ್ತಿದೆ ನೋಡಿ. ನನಗಂತೂ ಇವ್ರು ಯಾವಾಗ ಬರ್ತಾರೋ ಅನ್ನೋ ಕಾತರ ಇದೆ. ರೀ, ನೀವಾ? ಕೂತ್ಕೊಳ್ಳಿ. ಏನಪ್ಪ, ಎಲ್ಲಿದ್ದೆ ನೀನು? ಕೂಡ್ಲೆ ಬರ್ತೀನಿ ಅಂತ ಹೇಳಿ ಮತ್ತೆ ಇವಾಗ ಬರ್ತಿದ್ಯಾ? ಅರೆ, ಮಾಮ ಅವ್ರು ಬಿಡಾರಕ್ ಹೋದ್ಮೇಲೆ ಹಾಗೆ ವಾಪಸ್ ಬರಕ್ ಆಗೋದಿಲ್ಲ. ರೀ, ನಿಮ್ ಕುಶಲದ ಬಗ್ಗೆ ನಂಗೆ ತುಂಬಾ ಚಿಂತೆ ಆಗಿತ್ತು. ನಿನಗೊಂದು ವಿಷಯ ಹೇಳು, ಅಲ್ಲಿ ಹೊರಗಡೆ ಅಂಗಡದಲ್ಲಿ ಅಷ್ಟೊಂದು ಧಾನ್ಯ ಯಾರು ತಂದಿರೋದು? ಅರೆ, ಹೀಗ್ಯಾಕೆ ಮಾತಾಡ್ತಿದ್ದೀರಾ?
ಅದೆಲ್ಲ ನಮ್ದೆ. ನಮ್ದ? ಹೌದು, ನಾನ್ ನಿಮಗ್ ಕೇಳೋಣ ಅಂತಿದ್ದೆ. ನೀವು ಹೇಳಿದ್ರಲ್ವಾ ನಿಮ್ ಹತ್ರ ದುಡ್ಡಿಲ್ಲ ಅಂತ. ಮತ್ತೆ ನಿಮ್ ಹತ್ರ ಇಷ್ಟೊಂದು ದುಡ್ಡು ಎಲ್ಲಿಂದ ಬಂತು? ದಿನಸಿ ಎಲ್ಲ ಕಳಿಸಿದಿರಲ್ಲ. ಏನಪ್ಪ ದೊಂಡಿ ಬಾ, ಇಷ್ಟೊಂದು ದುಡ್ಡು ನಿನ್ನ ಹತ್ರ ಎಲ್ಲಿಂದ ಬಂತು? ಇಲ್ಲ ಅಂದ್ರೆ ನಿನಗೇನಾದ್ರೂ ನಿಧಿ ಸಿಕ್ಕಿದ್ಯೇನೋ? ಅರೆ ಹೇಳಪ್ಪ, ಇದನ್ನೆಲ್ಲ ಎಲ್ಲಿಂದ ತಂದೆ? ನೀವೆಲ್ಲ ಏನ್ ಮಾತಾಡ್ತಾ ಇದ್ದೀರಾ? ನನ್ಗೇನು ಅರ್ಥನೇ ಆಗ್ತಾ ಇಲ್ಲ ನೋಡಿ. ಎಂಥ ಸಾಮಾನು, ಎಂಥ ನಿಧಿ? ನೀವ್ ಯಾಕೆ ಹೀಗ್ ಮಾತಾಡ್ತಾ ಇದ್ದೀರಾ? ಬಾಗ್ಲಲ್ಲಿರೋ ಚೀಲಗಳನ್ನೆಲ್ಲ ನೀವೇ ಕಳ್ಸಿರೋದಲ್ವಾ? ನನ್ ಕೈಲಿ ಕಳ್ಸಕ್ಕೆ ಎಲ್ಲಿಂದ ಸಾಧ್ಯ? ರೀ, ನೀವ್ ಯಾಕೆ ಹೀಗ್ ಸುಳ್ಳು ಹೇಳ್ತಾ ಇದ್ದೀರಾ? ನಾನ್ ಯಾಕೆ ನಿನಗೆ ಸುಳ್ಳು ಹೇಳಲಿ? ನಿಜ ಏನಿದೆಯೋ ಅದನ್ನೇ ಹೇಳ್ತಾ ಇದ್ದೀನಿ. ನಾನ್ ಯಾರ ಹತ್ರನೂ ಸಾಮಗ್ರಿಗಳನ್ನ ಕಳ್ಸಿಲ್ಲ. ನಾನ್ ಮಾಮ ಅವ್ರ ಬಿಡಾರಕ್ಕೆ ಹೋಗಿದ್ನಲ್ಲ. ಅಯ್ಯೋ ದೇವ್ರೆ, ಆ ಮನುಷ್ಯ ಯಾಕೆ ಹೀಗ್ ಹೇಳ್ದ? ನೀವೇ ಚೀಲಗಳನ್ನ ಕಳ್ಸಿದ್ದೀರಾ ಅಂತ? ಯಾವ ಮನುಷ್ಯ? ಎತ್ತಿನ ಗಾಡಿಲಿ ಒಬ್ಬ ಮನುಷ್ಯ ಇದನ್ನೆಲ್ಲ ತಂದಿದ್ದ. ಅವ್ನು ನೋಡೋದಿಕ್ ಹೇಗಿದ್ದ ಹೇಳು? ಎತ್ತರವಾದ ಮೈಕಟ್ಟು, ಹೆಗಲ್ ಮೇಲ್ ಕಂಬ್ಳಿ, ಕೈಯಲ್ಲಿ ಕೋಲು ಮತ್ತೆ ಕಾಲಲ್ಲಿ ಮೆಟ್ಟುಗಳು. ರೀ, ನೀವ್ ಯಾಕೆ ಅಳ್ತಾ ಇದ್ದೀರಾ? ಅಲ್ವೇ, ಸ್ವತಃ ಮಾಮ ಅವ್ರ ನಮ್ಮ ಮನೆಗೆ ಬಂದು ಹೋಗಿದ್ದಾರೆ. ರೀ, ನೀವ್ ಇದೇನ್ ಹೇಳ್ತಿದ್ದೀರಾ? ಹೌದು, ಮಾಮ ಅವ್ರು ನನ್ಗೆ ಆಶೀರ್ವಾದ ಮಾಡಿ ಹೇಳಿದ್ರು ನಿಂಗೆಲ್ಲ ಚೆನ್ನಾಗಾಗುತ್ತೆ ಅಂತ. ಅವ್ರು ಹೇಳ್ದಂಗೆ ಆಗಿದೆ ನೋಡು. ಅಯ್ಯೋ ದೇವ್ರೆ, ಅವ್ರ ಮಾಮ ಅಂತ ನಮ್ಗೆ ಗೊತ್ತಾಗ್ಲೇ ಇಲ್ಲ. ಯಾಕೆ ಹೀಗಾಯ್ತೋ ಗೊತ್ತಿಲ್ಲ. ನೀವಿಬ್ರು ತುಂಬಾನೇ ಅದೃಷ್ಟವಂತರು. ಮಾಮ ಅವ್ರ ಆಶೀರ್ವಾದ ನಿಮ್ ಮನೆ ಮೇಲಿದೆ. ಪಾರು, ನಮ್ ದಿನಗಳು ಬದಲಾದ್ವು ನೋಡು. ಮಾಮ ಹೇಳಿದ್ದಾರೆ ಇನ್ ಮುಂದೆ ಎಂದು ಹಿಂತಿರುಗಿ ನೋಡಲ್ಲ ಅಂತ. ಮಾಮ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ನನ್ಗೆ. ಎಲ್ಲರೂ ಹೇಳಿ ಬಾಳು ಮಾಮ ಅವರಿಗೆ ಜಯವಾಗಲಿ. ಏನಾಯ್ತು ಮಾಮ? ಏನಿಲ್ಲಪ್ಪ. ಮಾಮ, ನಾನ್ ನಿಮ್ಮನ್ನ ಎಷ್ಟೊತ್ತಿಂದ ನೋಡ್ತಾ ಇದ್ದೀನಿ, ನೀವು ಸುಮ್ಮನೆ ಕೂತ್ಕೊಂಡಿದ್ದೀರಾ, ಅದಕ್ಕೆ ಕೇಳಿದೆ. ಏನಿಲ್ಲ, ಹಾಗೆ ಸುಮ್ನೆ. ಮಾಮ, ಏನಾದ್ರೂ ಬೇಕಾ? ಬೇಡಪ್ಪ, ನನಗೇನು ಬೇಡ. ನಿಮ್ಮ ಕೆಲಸ ಎಲ್ಲ ಮುಗಿತಾ ಬಂತ? ನಡೀತಾ ಇದೆ ಮಾಮ. ಆಯ್ತು ಆಯ್ತು. ಅದು ಕುರಿಗಳಿಗೆ ಮತ್ತು ಜಾನುವಾರುಗಳಿಗೆ ನೀರು ಕುಡಿಸೋದನ್ನ ನೋಡಿ. ಹೌದು ಮಾಮ. ಮಾಮ, ನಿಮ್ಮನ್ನೊಂದು ಪ್ರಶ್ನೆ ಕೇಳಲ್ಲ? ವೆಂಕಪ್ಪ, ನಿನಗೇನ್ ಈ ಹುಚ್ಚ? ಯಾವಾಗ್ಲೂ ಅದ್ ಯಾಕೆ ಹೀಗೆ, ಇದ್ ಯಾಕೆ ಹೀಗೆ ಅಂತ ಪ್ರಶ್ನೆ ಕೇಳ್ತಾನೆ ಇರ್ತೀಯ. ಮತ್ತೆ ಮನೆಗೆ ಹೋಗ್ಲ. ಇಲ್ಲೋಡು, ನಾನು ಮೊದ್ಲೇ ಹೇಳ್ತೀನಿ ನಿನಗೆ, ನಾನು ಹೇಳದ ಹೊರತು ನಿಮ್ ಮನೆಗೆ ಹೋಗೋ ವಿಷಯ ಮಾತಾಡಾಗಿಲ್ಲ. ಮಾಮ, ಹಾಗೇನೂ ಇಲ್ಲ. ತುಂಬಾ ಹೊತ್ತಿಂದ ತಲೆಲೊಂದು ಪ್ರಶ್ನೆ ಕೊರಿತಾ ಇದೆ. ನೀವು ದೋಂಡಿ ಬಗ್ಗೆ 25 ರೂಪಾಯಿ ಕೊಟ್ರಿ. ಸರಿ, ಅದಕ್ಕೆ? ಅಲ್ಲ, ಅದರಲ್ಲಿ ದೋಂಡಿ ಬಂದ್ ಸಮಸ್ಯೆಗಳು ಬಗೆಹರಿಯುತ್ತಾ? ಅವನ್ಗೆ ಎಷ್ಟು ಬಡತನ ಇದೆ ಅಂದ್ರೆ ತಿನ್ನೋದಕ್ಕೂ ಸಹ ಅನ್ನ ಇಲ್ಲ. ಈಗ ನೀವು ಕೊಟ್ಟಿರೋ 25 ರೂಪಾಯಿ ಮುಗ್ದು ಹೋದ್ಮೇಲೆ ಅವನೇನ್ ಮಾಡ್ತಾನೆ? ನೀನ್ ಯಾವಾಗ್ಲಿಂದ ಅವನ ಚಿಂತೆ ಅಷ್ಟೊಂದು ಮಾಡ್ತಾ ಇದ್ದೀಯಾ? ಅವನ ಸಲುವಾಗಿ ಅದೇನ್ ವ್ಯವಸ್ಥೆ ಮಾಡೋದಿತ್ತು ಅದನ್ನ ನಾನು ಮಾಡಿದ್ದೇನೆ. ಏನ್ ಹೇಳ್ತಾ ಇದ್ದೀರಾ? ಏನ್ ಮಾಡಿದ್ರಿ? ಮತ್ತೆ ಯಾವಾಗ ಮಾಡಿದ್ರಿ? ಎಲ್ಲವನ್ನು ಹಾಗೆ ತೆರೆದು ಹೇಳೋದಿಕ್ ಆಗೋದಿಲ್ಲಪ್ಪ. ಅಕಸ್ಮಾತ್ ನಾನು ನಿಮ್ಗೆ ಹೇಳಿದ್ರು ಸಹ ನಿನಗೆ ಅರ್ಥ ಆಗೋದಿಲ್ಲ. ಮಾಮ, ದೋಂಡಿಬ್ಬ ತುಂಬಾ ಒಳ್ಳೆ ಮನ್ಸವನು ಮಾಮ. ನನಗೆ ಗೊತ್ತಪ್ಪ, ಅದಕ್ಕೆ ನಾನು ಅವನ ಸಲುವಾಗಿ ಇಷ್ಟು ದೂರ ಬಂದಿದ್ದೇನಲ್ವಾ. ಮಾಮ,
ನೀವು ಜನರ ಸಲುವಾಗಿ ಎಷ್ಟೆಲ್ಲ ಕೆಲಸ ಮಾಡ್ತೀರಾ. ಯಾರು ಬಿಡಾರಕ್ ಬರ್ತಾರೆ, ಅವ್ರು ಎಂದೂ ಖಾಲಿ ಕೈಗಳಿಂದ ಹೋಗೋದೇ ಇಲ್ಲ ನೋಡಿ. ಖಾಲಿ ಕೈಗಳಿಂದ ಹೋಗಿರೋ ಸಾಧ್ಯನೇ ಇಲ್ಲ. ಅರೆ ಹೌದಪ್ಪ, ಅದರ ಸಲುವಾಗಿ ಮಾಮ ಇಲ್ಲಿ ಕೂತ್ಕೊಂಡಿರೋದಲ್ವಾ. ನಾನ್ ನಿಮ್ಗೆ ಹೇಳ್ತಿದ್ದೀನಿ, ಇಲ್ಲಿ ಬರುವವರು ಎಲ್ಲರೂ ಒಂದೇ ತರಹ ಇರೋದಿಲ್ಲ. ಕೆಲವರು ಮಾಮನನ್ನು ಭೇಟಿ ಮಾಡೋದಿಕ್ ಬರ್ತಾರೆ, ಇನ್ನು ಕೆಲವರು ಅಪೇಕ್ಷೆಗಳನ್ನ ಇಟ್ಕೊಂಡು ಬರ್ತಾರೆ, ಮತ್ತೆ ಕೆಲವರು ಆಶೀರ್ವಾದ ತಗೊಳ್ಳೋದಕ್ಕೋಸ್ಕರ ಬರ್ತಾರೆ, ಮತ್ತೆ ಕೆಲವರಂತೂ ಈ ಮಾಮ ಅದೇನ್ ಮಾಡ್ತಾನೆ ಅಂತ ಪರೀಕ್ಷೆ ಮಾಡಕ್ ಬರ್ತಾರೆ. ನಾನು ಹೇಳೋದನ್ನ ಕೇಳಿ, ಅವ್ರವ್ರಿಗೆ ಅವರವರ ಕರ್ಮದ ಫಲ ಸಿಗ್ತಾ ಇರುತ್ತೆ ಕಣ್ರಪ್ಪ. ಮತ್ತೆ ನಾನು ಹೇಳಿರೋದನ್ನೆಲ್ಲ ಅವರು ಪಾಲಿಸ್ತಾರೆ ಅಂತ ಏನಿಲ್ಲ. ಕೆಲವರು ಎಷ್ಟು ಜಾಣ್ರಿರ್ತಾರೆ ಅಂತಂದ್ರೆ, ನಾನಿದ್ದೀನಿ ಅಂತ ನ್ಯಾಯ ಇದೆ, ಎಲ್ಲವೂ ಇರುತ್ತೆ ಅನ್ಕೊಂತಾರೆ. ಏನಪ್ಪ, ನಿನ್ ಗುರು ಎಲ್ಲಿದ್ದಾನೆ? ಇಲ್ಲೇ ಎಲ್ಲಾದ್ರೂ ಇರ್ಬೋದು. ಅಯ್ಯೋ, ಅವನ್ ನನ್ನ ಇಲ್ಲಿಗೆ ಬರಕ್ ಹೇಳಿದ್ದ, ಮತ್ತೆ ಅವನೇ ಇಲ್ಲಿಲ್ಲ. ಬಾಳು, ನೀನ್ ಸ್ವಲ್ಪ ಕಾಯಿ. ಏನಪ್ಪ, ನೀನು ಕೂಡ ಊರೊಳಗಡೆ ಬಂದಿದೆ ಅಂತ ಗೊತ್ತಾಯ್ತು ನನಗೆ. ನಾವ್ ಎಲ್ಲಿಗ್ ಬೇಕಾದ್ರೂ ಹೋಗ್ತೀವಿ, ನಮ್ಗೆ ಯಾವ್ದೇ ಭಯ ಇಲ್ಲ. ಅಯ್ಯೋ, ನೀವಿಬ್ರು ಎಲ್ಲಿಗೆ ಬೇಕಾದ್ರೂ ಹೋಗಿ, ಆದ್ರೆ ನನ್ನ ಹೆಸರು ಹೇಳ್ತಾ ಯಾಕೆ ಓಡಾಡ್ತಾ ಇದ್ದೀರಾ? ಸರಿ, ನಿನ್ ಗುರಿ ಎಲ್ಲಿದ್ದಾನೆ? ಹಾ, ಅವನ ಬೇಗ ಕರಿ. ನಿನಗ್ ತೊಂದರೆ ಕೊಡೋದಕ್ ಬಂದಿದ್ದೀನಿ. ಆದ್ರೆ ನೀನಾಗೆ ನನ್ನ ಹತ್ರ ಬಂದಿದ್ಯಾ. ನೀನೇನು ಇಲ್ಲಿಂದ ಸುಮ್ಮನೆ ಹೋಗ್ವಾ, ನಾನೇ ನಿನ್ನ ಹೊರಗಡೆ ಓಡಿಸ್ಲಾ? ದಾಮು, ಆ ಗಂಟು ಒಳಗಿರೋ ತೆಂಗಿನಕಾಯನ್ನ ಕೊಡು. ಹಾ, ಕೈ ಕೊಡು. ಅಯ್ಯೋ, ಇದರಿಂದೆಲ್ಲ ಏನೂ ಆಗಲ್ಲ. ನಿನ್ಗೆ ಈ ತರ ಆಟ ಆಡೋದೇ ಇದೆ ಅಲ್ವಾ? ಇವತ್ತು ಕತ್ಲಾಗೋ ಅಷ್ಟರಲ್ಲಿ ನೀನು ಇಲ್ಲಿಂದ ಹೋಗಿಲ್ಲ ಅಂದ್ರೆ ನೀನು ನಿನ್ನ ಕಾಲ್ ಮೇಲೆ ನಡೆಯಲ್ಲ, ನೋಡ್ಕೋ. ಅರೆ ಹೋಗೋ, ನಾನೇ ನಿನಗೆ ಹೆದರ್ಕೊಳ್ಳೋದಿಲ್ಲ. ಇವತ್ತೇನ್ ದಿನ ಕಳೆಯೋದ್ರ ಒಳಗೆ ನಿನಗೇನಾಗುತ್ತೆ ಅಂತ ನೋಡ್ಕೋ. ಅಲಗ್ ನಿರಂಜನ್, ಹೇಗೆ ದಿನಗಳು ಕಳೀತಿದೆಯೋ ಹಾಗೆ ನನ್ನ ಬಾಲ್ಯದ ನೆನಪು ಎಲ್ಲ ಬರ್ತಾ ಇದೆ. ಇಲ್ಲಿ ಬಂದೆ ಮತ್ತು ದೋಂಡಿಬನ ಕೆಲಸ ಆಯ್ತು. ಇದು ಒಳ್ಳೇದಾಯ್ತು. ಇಲ್ಲ ಅಂದಿದ್ರೆ ಅವನು ತನ್ನ ಜೀವವನ್ನೇ ಕಳ್ಕೊತಿದ್ದ.